ಮಾಡಿದ್ರೆ ಮೊದಲನೇ ಸಿನಿಮಾನೇ ಅದ್ ಮಾಡ್ಬೇಕು ಅಂತ ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಕತೆ, ಅದನ್ನ ಅಂದಿನ ಆ ಸಹಾಯಕ ನಿರ್ದೇಶಕರಿಗೆ ನಮ್ಮ ನಾಡಿಗರು ಹೇಳಿದ್ದಾರೆ ಈ ಬ್ರೇಕ್ ಟೈಮ್ ನಲ್ಲಿ. ಸರಿ, ಇದಾಗಿದೆ, ನಾವೆಲ್ಲ ಸಿನಿಮಾಗಳಲ್ಲಿ ತೋರಿಸ್ತೀವಲ್ಲ ಕೆಲವು ವರ್ಷಗಳ ನಂತರ, ಆಫ್ಟರ್ ಸಮ್ ಇಯರ್ಸ್ ಅಂತ ತೋರಿಸ್ತೀವಲ್ಲ ಟೈಟ್ಲ್ ಅಲ್ಲಿ, ಆ ತರ ಕೆಲವು ವರ್ಷಗಳಾದ್ಮೇಲೆ ಅವತ್ತಿನ ಆ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಸ್ವತಂತ್ರ ನಿರ್ದೇಶಕರಾಗಿ ಒಂದು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಒಳ್ಳೆ ಹೈಪ್ ಇರೋ ಸಿನಿಮಾ. ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ ರಿಲೀಸ್ ಆಗಿದೆ. ಸೂಪರ್ ಡೂಪರ್ ಒಪಿನಿಯನ್, ದೊಡ್ಡ ಹಿಟ್ ಪಿಕ್ಚರು. ಆ ಸಿನಿಮಾ ಹಿಟ್ ಆಗ್ತಾ ಇರೋಂಗೇನೆ ಇಲ್ಲಿ ನಮ್ಮ ಕೃಷ್ಣನಾಡಿಗರ ಮನೆಯಲ್ಲಿ ಇವರು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ರು. ಅವ್ರ ಮಗಳು, ನಮ್ಮ ಕೃಷ್ಣನಾಡಿಗರ ಮಗಳು, ಅಪ್ಪ ಪಿಕ್ಚರ್ ಚೆನ್ನಾಗಿದೆಯಂತೆ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ, ಕರ್ಕೊಂಡೋಗು ನಮ್ಮ ಇವತ್ತು ಹೋಗೋಣ, ನಾಳೆ ಹೋಗೋಣ, ಮುಂದಿನ ವಾರ ಹೋಗೋಣ, ಭಾನುವಾರ ಹೋಗೋಣ, ಹೀಗೆ ಮುಂದಕ್ಕೆ ಹಾಕೊಂಡೇ ಬಂದಿದ್ದಾರೆ. ಇವರು ಸಿನಿಮಾ ನೋಡೋದಕ್ಕೆ ಆಗಿಲ್ಲ. ಸರಿ, ಮಗಳಿಗೆ ಬೇಜಾರಿತ್ತೆ, ನಾನು ಅಷ್ಟು ಕೇಳಿದ್ರು ನೀನು ಆ ಪಿಕ್ಚರ್ ಕರ್ಕೊಂಡೋಗಿಲ್ಲ ಅಂತ. ಇಲ್ಲ ಮಗಳೇ, ಏನೇನೋ ಕೆಲಸಗಳು ಗೊತ್ತಲ್ಲ ಸಿನಿಮಾದಲ್ಲಿ ಅಂತ ಇವರು ಏನೋ ಸಮಜಾಯಿಷಿ ಕೊಟ್ಟಿದ್ದಾರೆ. ಇದಾಗಿ ಒಂದು 8 ತಿಂಗಳು, 1 ವರ್ಷ ಆದ್ಮೇಲೆ ಅವಾಗೆಲ್ಲ ಟಿವಿನಲ್ಲಿ ಒಂದು ಪ್ರೀಮಿಯರ್ ಹಾಕೋರು ಸಿನಿಮಾ. ಅವಾಗ ಹೇಳ್ತಾ ಇದ್ದ, ಅವತ್ತಿನ ಒಂದು ಸುಪ್ರಸಿದ್ಧ ಚಾನೆಲ್ ನಲ್ಲಿ ಕಿರುತೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಡ್ಯಾಶ್ ಡ್ಯಾಶ್ ಇಂಥ ಸಿನಿಮಾ ಇಷ್ಟೊತ್ತಿಗೆ ಇಷ್ಟು ಗಂಟೆಗೆ ಅಂತೆಲ್ಲ ಪ್ರೊಮೋ ಬಂದಿದೆ. ಆವಾಗ ಮಗಳು, ಅಂದ್ರೆ ನಮ್ಮ ನಾಡಿಗರು ಮಗಳು ಹೇಳಿದ್ರಂತೆ, ನೋಡಪ್ಪ ನೀನು ಥಿಯೇಟರ್ಗಂತೂ ಕರ್ಕೊಂಡೋಗಿಲ್ಲ, ಟಿವಿನಲ್ಲಿ ಬರ್ತಾ ಇದೆ ಪಿಕ್ಚರು, ಇವಾಗ ನಾವೆಲ್ಲ ಒಟ್ಟಿಗೆ ನೋಡ್ಬೇಕು ಆ ಪಿಕ್ಚರ್ನ, ಏನ್ ಕೆಲಸನೂ ಇಟ್ಕೋಬೇಡ, ಅದು ಭಾನುವಾರ ಬರ್ತಾ ಇದೆ ಸಾಯಂಕಾಲ, ನೀನ್ ಏನ್ ಕೆಲಸನೂ ಇಟ್ಕೋಬೇಡ. ಇಲ್ಲಮ್ಮ, ಏನ್ ಕೆಲಸ ಇದ್ರೆ ನಾ ಕ್ಯಾನ್ಸಲ್ ಮಾಡ್ತೀನಿ, ನೋಡೋಣ. ಸೊ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಕೂತ್ಕೊಂಡಿದ್ರು, ಅವ್ರ ಹೆಂಡತಿ, ಅವ್ರ ಮಕ್ಕಳು ಎಲ್ಲ ಕೂತ್ಕೊಂಡು ತಿನ್ನಕ್ಕೆಲ್ಲ ನಾನು ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಆಗಿದೆ. ಟೈಟ್ಲ್ ಕಾರ್ಡ್ ಮುಗಿದಿದೆ. ಟೈಟ್ಲ್ ಕಾರ್ಡ್ ಮುಗಿದು ಒಂದು 2 ರಿಂದ 3 ಸೀನ್ ಆಗಿದೆ. 3 ಸೀನ್ ಆಗ್ತಾ ಇರಂಗೇನೆ ನಮ್ಮ ನಾಡಿಗರು ಸಡನ್ ಆಗಿ ಎದ್ದೋಗಿ ಅವ್ರ ರೂಮ್ ಬಾಗ್ಲು ಹಾಕೊಂಡಿರುತ್ತೆ. ಇಲ್ಲಿ ಅವ್ರ ಮಗಳು ನೋಡಿದ್ರೆ ಗಳ 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 ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದಾರೆ. ಇಲ್ಲಿ ನಾಡಿಗರು ಶ್ರೀಮತಿಗೆ ಹಾಗೆ ಬೇರೆ ಮಕ್ಳಿಗೆ ಏನಕ್ಕೆ ಇವ್ರು ಅಳ್ತಿದ್ದಾರೆ, ಏನ್ ನಡೀತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಆಮೇಲೆ ಗೊತ್ತಾಗಿದ್ದು ಏನಂತಂದ್ರೆ, ಯಾವ ಸಿನಿಮಾನ ಇವ್ರು ನೋಡ್ಬೇಕು ಅಂತ ಆಸೆ ಪಡ್ತಿದ್ರು, ಯಾವ ಸಿನಿಮಾನ ಅವ್ರ ಮಗಳು ಥಿಯೇಟರ್ ಕರ್ಕೊಂಡು ಹೋಗುವಂತ ಆಸೆ ಪಟ್ರು, ಇವಾಗ ಟಿವಿಲಿ ನೋಡ್ತಾ ಇದ್ರು. ಈ ಸಿನಿಮಾದ ಕಥೆನೆ ಅವತ್ತು ಅಲ್ಲಿ ಆ MEI ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ನಾಡಿಗರು ಹೇಳಿದ ಕಥೆನ ಈ ನಿರ್ದೇಶಕ ತನ್ನ ಕತೆ ಅಂತ ಹೇಳ್ಕೊಂಡು ಸಿನಿಮಾ ಮಾಡಿ ಸಕ್ಸಸ್ ಕೊಟ್ಟು ಒಬ್ಬ ಯಶಸ್ವಿ ನಿರ್ದೇಶಕ ಅಂತ ಕರೆಸ್ಕೊತಾ ಇದ್ದಾರೆ. ನಾಡಿಗರು ಈ ಕತೆ ಬಗ್ಗೆ ಅವ್ರ ಮಗಳ ಹತ್ರ ಹೇಳಿದ್ರಂತೆ, ಇಂಥದ್ದೊಂದು ಕತೆ ಮಾಡಿದೀನಿ ಅಂತ. ಹಾಗಾಗಿ ಈ ಮಗಳಿಗೆ ಅದನ್ನ ನೋಡ್ಬಿಟ್ಟು ಅಳು ಬಂದಿದ್ದು. ಅಂದ್ರೆ ಒಂದು ಸಿನಿಮಾ ಸಕ್ಸಸ್ ಹಿಂದೆ 100 ಕಾರಣಗಳಿರುತ್ತೆ. ಅದು ನಮ್ಮ ಶ್ರಮ ಆಗಿರ್ಬೇಕು ಅಥವಾ ನಮ್ಮ ಕನಸಾಗಿರ್ಬೇಕು. ಯಾರ್ದೋ ಕನಸನ್ನ ತಗೊಂಡು ನನ್ನ ಕನಸು, ನಾನ್ ಸಕ್ಸಸ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಅದು ಜಾಸ್ತಿ ದಿವಸ ಊರ್ಜಿತ ಆಗಲ್ಲ. ಅದಕ್ಕೆ ಉದಾಹರಣೆ ಆ ನಿರ್ದೇಶಕರೇ. ಜಾಸ್ತಿ ಆ ಸಿನಿಮಾ ಹಿಟ್ ಕೊಟ್ರು, ಅದಾದ್ಮೇಲೆ ಅವ್ರ ಕೈನಲ್ಲಿ ಏನೂ ಮಾಡೋದಕ್ಕಾಗ್ಲಿಲ್ಲ. ಸೊ ಕರ್ಮ ನಮ್ಮನ್ನ ಹಿಂಬಾಲಿಸುತ್ತೆ. ನಾವು ಮಾಡಿದ್ರೆ ತಪ್ಪು, ಆದ್ರೆ ನಮಗೆ ತಿದ್ದು ತೋರಿಸುತ್ತೆ. ಸೊ ಈ ರೀತಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು, ಕೃತಿ ಚೌರ್ಯ ಖಂಡಿತ ತಪ್ಪು. ದಯವಿಟ್ಟು ಆ ತರ ಆಲೋಚನೆ ಕೂಡ ಯಾರಿಗೂ ಬರಬಾರ್ದು ಅಂತ ಕೇಳ್ಕೊಂಡು ಈ ಒಂದು ಕತೆ ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ನಿಸ್ತು. ಹಾಗಾಗಿ ಈ ಕತೆ ಹೇಳಿದೆ. ಈ ಕತೆ ನಿಮ್ಗೆ ಹಿಡಿಸಿದ್ರೆ, ನಿಮಗ್ ಖುಷಿ ಆಗಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಹೋಗ್ಬರ್ತೀನಿ.